Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕ್ಷೇತ್ರಗಣಿತ ಅಧ್ಯಾಯದ 41ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಿಲಿಂಡರ್ ಆಕೃತಿಯ ಕಾಫಿ ಪುಡಿಯ ಡಬ್ಬದ ಎತ್ತರ 16 ಸೆಂಟಿಮೀಟರ್, ಪಾದದ ತ್ರಿಜ್ಯ 7 ಸೆಂಟಿಮೀಟರ್ ಆಗಿದೆ. ಅದರ ಪಾರ್ಶ್ವಕ್ಕೆ ಹೊದಿಕೆಯಾಗುವಂತೆ ಸ್ಟಿಕ್ಕರ್ ಲೇಬಲ್ ಅಂಟಿಸಬೇಕಿದೆ. ಆ ಲೇಬಲ್ನ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಆ ಒಂದು ಲೇಬಲ್ನ ವಿಸ್ತೀರ್ಣ ಅಂದ್ರೆ ಏನ್ ಹೇಳಿ, ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮ, ಅಂದ್ರೆ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮ. ಸೊ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πr/h. ಓಕೆ, ಸೊ ಇಲ್ಲಿ ಸಿಲಿಂಡರ್ನ ಎತ್ತರವನ್ನ ಕೊಟ್ಟಿದ್ದಾರೆ, h ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್. ಸೊ ಸಿಲಿಂಡರ್ನ ತ್ರಿಜ್ಯ r ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಸೊ ಇಲ್ಲಿ ಲೇಬಲ್ ಹಚ್ಚಲು ನಮಗೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಬೇಕಾಗತ್ತೆ. ಸೊ ಹಾಗಾದ್ರೆ ಇದರ ವಿಸ್ತೀರ್ಣ ಏನ್ ಹೇಳಿ, 2πr/h. ಸೊ ಬೆಲೆಯನ್ನ ಆದೇಶಿಸಿ 2 × 22 ಡಿವೈಡೆಡ್ ಬೈ 7 × r, 7 ಗುಣಿಸು 16, 7 1 7, 7 1 7. ಸೊ 22 ಗುಣಿಸು 2, 44 ಗುಣಿಸು 16. ಸೊ 44 ಗುಣಿಸು 16 ಅಂದ್ರೆ 704 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಇದೇನ್ ಹೇಳಿ, ಲೇಬಲ್ ನ ವಿಸ್ತೀರ್ಣ ಆಗತ್ತೆ. ಸೊ ಹಾಗಾದ್ರೆ ಲೇಬಲ್ ನ ವಿಸ್ತೀರ್ಣ ಇಸ್ ಈಕ್ವಲ್ ಟು 704 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಥ್ಯಾಂಕ್ ಯು.